ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಮುಂಬರುವ 2027 ಚುನಾವಣೆ. ಎಲ್ಲ ನೆಲೆಗಟ್ಟಲ್ಲೇ ಗ್ಯಾರಂಟಿಗಳನ್ನು ಕೊಡಬೇಕು, ಅದ್ರ ಜೊತೆಗೆ ರೈತರ ಸಾಲನೂ ಮನ್ನಾ ಮಾಡಬೇಕು, ಚಲೋ ವರ್ಕು ಮಾಡೋ ಹೆಸರು ಮಾಡಬೇಕು, ಜೊತೆಗೆ SIR ಸರಿಯಾಗಿ ತಮ್ಮ ಒಂದು ಏನಪ್ಪ ಅಂದ್ರೆ ಹಿಡಿತಲ್ಲಿ ಇಟ್ಕೊಂಡು ಅದನ್ನು ಮಾಡಬೇಕು. ಇವೆಲ್ಲ ನೆಲೆಗಟ್ಟಿನಲ್ಲೇ ನಮ್ಮ DK ಶಿ ಅವರು ಇವತ್ತು ರೈತರಿಗೆ ಒಂದಿಷ್ಟೇನು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಮೋಸ್ಟ್ ಪ್ರೊಬಬಲಿ ಆ ಕೆಲಸ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಮತ್ತು ಆ ಕೆಲಸಗಳು ಆದಪ್ಪ ಅಂತಂದ್ರೆ DK ಶಿ ಅವರು ಸ್ವಲ್ಪ ಸೇಫರ್ ಸೈಡ್ ಅನ್ನಿಸ್ಬೋದು. ಈ ಎಲ್ಲ ನೆಲೆಯಲ್ಲಿ ಇವತ್ತು ರೈತರಿಗೆ ಒಂದು ಶುಭ ಸಮಾಚಾರ ಕೊಡುವಂಥ ಇಷ್ಟರಲ್ಲೇ ಕೊಡುವಂಥ ಪ್ರಯತ್ನ ನಡೆಸಿದ್ದಾರೆ DK ಶಿವಕುಮಾರ್ ಅವರು. ಮೋಸ್ಟ್ಲಿ ಎಲ್ಲ ರೈತರ ಸಾಲ ಒಂದು ಹಂತದವರೆಗೆ ಏನು 1 ಲಕ್ಷದ್ದೋ 2 ಲಕ್ಷದ್ದೋ ಎಷ್ಟೋ ಗೊತ್ತಿಲ್ಲ, ಅದು ಇನ್ನು ಮುಂದೆ ಬರುವಂಥ ವಿಷಯ. ಅದನ್ನು ಮಾತ್ರ ಮಾಡೋದು ಗ್ಯಾರಂಟಿ ಅಂತ ಅನ್ನಿಸ್ಲಿಕ್ಕತ್ತದೆ. ಯಾಕಂದ್ರೆ ಇಲ್ಲಿ ಮುಂದೆ 2027 ಚುನಾವಣೆ ಅದ, ಅದಕ್ಕಾಗಿ ಇದೆಲ್ಲನೂ ಮಾಡಬಹುದು ಅಂತ ನಿಮಗೇನು ಅನ್ನಿಸ್ತದ? ರೈತರ ಸಾಲ ಈಗಾಗಲೇ ತಮಿಳುನಾಡಿನಲ್ಲೇ ಬೇರೆ ಬೇರೆ ರಾಜ್ಯಗಳಲ್ಲೇ ಮಾಡಿದ್ದಾರೆ, ಇಲ್ಲಿ ಮಾಡ್ಬೋದಾ ನೋಡೋಣ ಕಾದ. ಆದರೆ ರೈತರು ಮಾತ್ರ ಇದನ್ನು ಕುತೂಹಲದಿಂದ ನೋಡ್ತಾ ಇದ್ದಾರೆ, ಮಾಡ್ತಾರಾ ಇಲ್ವಾ ಅಂತೇಳಿ. ಯಾಕಂದ್ರೆ ಸಾಲದ ಸುಳಿಯಲ್ಲಿ ಸಿಕ್ಕೊಂಡು ಒದ್ದಾಡ್ತಾ ಇದ್ದಾರೆ ಅಲ್ವಾ. ಇದು ಇವತ್ತಿನ ಡೆವಲಪ್ಮೆಂಟ್. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ದೇಶದ ಸತ್ಯ ಕೈಗೊಂಡು ವಂದನೆಗಳು.